ಬೆಥನಿ ಸೆಂಟ್ರಲ್ ಶಾಲೆ ಸಾಮಾಜಿಕ ಕಾರ್ಯಕ್ರಮದ ಮೂಲಕ ಪುನರಾರಂಭ. ನಗರದ ಹೆಸರಾಂತ ಬೆಥನಿ ಸೆಂಟ್ರಲ್ ಶಾಲೆಯು ಈ ವರ್ಷದ 2026 ಹಾಗೂ 27ನೇ ಸಾಲಿನ ಪುನರಾರಂಭ ಕಾರ್ಯಕ್ರಮಕ್ಕೆ ಶಿಕ್ಷಕರಿಂದ ಭಗವದ್ಗೀತೆ, ಬೈಬಲ್, ಕುರಾನ್ ಬೋಧಿಸಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಚಾಕ್ಲೇಟ್ ನೀಡುವ ಮೂಲಕ ಸ್ವಾಗತ ಮಾಡಿ ಬರಮಾಡಿಕೊಂಡರು. ಸ್ವಾಗತ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಪ್ರಾರಂಭಿಸಿದ್ದು ರಾಷ್ಟ್ರಗೀತೆ ಹಾಡಲಾಯಿತು. ಶಿಕ್ಷಕರಿಂದ ಡ್ಯಾನ್ಸ್ ಹಾಗೂ ಆಯಾ ತರಗತಿಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸ್ವಾಗತ ಬಯಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಿನ್ಸಿಪಲ್ ಐರನ್ ಡಿಸೋಜಾ ಅವರು ಮಾತನಾಡಿ, ಎಲ್ಲ ಮಕ್ಕಳಿಗೆ ಬೆಥನಿ ಸೆಂಟ್ರಲ್ ಶಾಲೆಗೆ ಸ್ವಾಗತ ಬಯಸಿ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯಲ್ಲಿ ಶಿಸ್ತು ಮುಖ್ಯ, ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ನೀಡಬೇಕು, ಶಿಕ್ಷಕರು ಗೌರವಿಸಬೇಕು, ಪೋಷಕರ ಮಾತನ್ನು ಕೇಳಬೇಕು, ಒಂದು ವೇಳೆ ಒಳ್ಳೆಯ ಭವಿಷ್ಯ ನಮ್ಮ ಶಾಲೆಯಿಂದ ಪಡೆದುಕೊಳ್ಳಬೇಕು ಎಂದು ನಮ್ಮ ಉದ್ದೇಶವಾಗಿರುತ್ತದೆ ಹಾಗೂ ಪಾಠಗಳನ್ನು ಬೋಧಿಸುವ ಒಳ್ಳೆಯ ವ್ಯಕ್ತಿತ್ವವುಳ್ಳ ಶಿಕ್ಷಕರು ಇದ್ದಾರೆ. ಸುಂದರ ವಾತಾವರಣ, ಎಲ್ಲ ತರಹದ ಸೌಲಭ್ಯಗಳು, ಕ್ರೀಡೆಗಳು ಲಭ್ಯವಿದೆ. ಇದರ ಪ್ರಯೋಜನ ನೀವು ಪಡೆಯಬೇಕು ಎಂದು ತಿಳಿಸಿದರು. Even we turn to Him for guidance, we will succeed. Amen. ಭಗವದ್ಗೀತೆಯಿಂದ ವಾಚನ. ಅಥ ಅಷ್ಟಮೋಧ್ಯಾಯಃ ಅಕ್ಷರ ಬ್ರಹ್ಮ ಯೋಗಃ ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಂ ಸ್ವಭಾವೋಧ್ಯಾತ್ಮಮುಚ್ಯತೆ. اللهم إني أسألك علما نافعا ورزقا طيبا وعملا متقبلا. اللهم joining a school for the first time, that they may feel welcome, confident and eager to learn and grow. Your response, O Lord, hear our prayer. We pray for our students who are poor, weak in studies, lonely or facing struggles in life, that they may receive strength, encouragement and support from all around them. Your response, O Lord, hear our prayer. ಬ್ಯೂರೋ ರಿಪೋರ್ಟ್ ರಾಜು, ಭಾರತ ವೈಭವ ನ್ಯೂಸ್, ಅರಸೀಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.